ಅಮೆರಿಕಾದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವಿವತ್ತು ಬೆಳಗ್ಗೆ ರೆಡಿಯಾಗಿ ಪಾರ್ಕ್ಗೆ ಬಂದಿದ್ವಿ. ನಾವು ಇಂಡಿಯಾಯಿಂದ 1000 ಮೈಲಿ ದೂರ ಇದ್ರೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಏನೂ ಕಮ್ಮಿ ಇಲ್ಲ. ಫ್ಲಾಗ್ ಹಾಯ್ಸ್ಟಿಂದ ಸ್ಟಾರ್ಟ್ ಆಗಿ ಇಂಡಿಯನ್ ಟ್ರೆಡಿಷನ್ ಡ್ರೆಸ್ಸಸ್, ಜ್ಯುವೆಲರೀಸ್, ಫುಡ್, ಫುಲ್ ಆನ್ ಇಂಡಿಯಾನೇ ಅಮೆರಿಕಕ್ಕೆ ತಂದಿರೋ ಫೀಲಿಂಗ್. ಎಸ್ಪೆಷಲಿ ನಮ್ಮ ಕಿಡ್ಸ್ಗೆ ಇಂಡಿಯಾಯಿಂದ ದೂರದಲ್ಲಿದ್ದರೂ ನಮ್ಮ ಕಲ್ಚರ್ ಮತ್ತು ಟ್ರೆಡಿಷನ್ನ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಸ್ಪೆಷಲ್. ಈ ಸೆಲೆಬ್ರೇಷನ್ ನಡೆದಿದ್ದು ಒಂದು ಪಬ್ಲಿಕ್ ಪಾರ್ಕಲ್ಲಿ. ಇಲ್ಲಿ ಈ ಥರ ಏನೇ ಇವೆಂಟ್ ನಡೆದ್ರು ಸುತ್ತ ಹೀಗೆ ಸ್ಟಾಲ್ಸ್ ಹಾಕೊಂಡಿರ್ತಾರೆ. ಹಾಗೆ ನಮ್ಮದು ಒಂದು ಸ್ಟಾಲ್ ಇತ್ತು, HSS ಹಿಂದೂ ಸೇವಾ ಸಂಘ್. ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ. ಇಂಡಿಯಾದಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫ್ಲಾಗ್ ಹಾಯ್ಸ್ಟ್ ಮಾಡಿ ಸ್ವೀಟ್ ತಗೊಂಡು ಮನೆಗೆ ಬರ್ತಿದ್ವಿ. ಆಮೇಲೆ ಲೈಫ್ ಬ್ಯುಸಿ ಆಗಿಬಿಡ್ತು. ಸ್ಟಡೀಸ್, ವರ್ಕ್, ಫ್ಯಾಮಿಲಿ ಅಂತ ಇಂಡಿಪೆಂಡೆನ್ಸ್ ಡೇ ಅಂದರೆ ಒಂದು ಹಾಲಿಡೇ ಥರ ಪಾಸ್ ಆಗ್ತಿತ್ತು. ಆದರೆ ಈಗ ಆಪರ್ಚುನಿಟಿ ಸಿಕ್ಕಾಗೆಲ್ಲ ಇಂಡಿಯನ್ ಕಮ್ಯುನಿಟಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ. ಲೇಡೀಸ್ ಎಲ್ಲ ಚೆಂದ ರೆಡಿಯಾಗಿದ್ದಾರೆ ಅಂದಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಒಂದು ಫ್ಯಾಷನ್ ಶೋ ಇರಲೇಬೇಕಲ್ವಾ. ಫ್ಯಾಷನ್ ಶೋನು ಮುಗೀತು, ಭರ್ಜರಿ ಬ್ಯಾಟಿಂಗೂ ಆಯಿತು. ಇನ್ನೇನು ಬೇಕು ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡೋಕ್ಕೆ ಅಲ್ವಾ.